ಹಲೋ ಸಿನಿಮಾ ಲವರ್ಸ್, ನಿಮ್ಮಲ್ಲಿ ಯಾರಿಗೆಲ್ಲ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾಗಳು ಇಷ್ಟ ಇಲ್ಲ ಹೇಳಿ. ಎಲ್ಲರೂ ಕೂಡ ತುಂಬ ಇಷ್ಟ ಆಗುತ್ತೆ ಈ ಜಾನರ್ನ ಸಿನಿಮಾಗಳು. ಸೊ ಅದೇ ಥರ ಸಸ್ಪೆನ್ಸ್ ಥ್ರಿಲ್ಲರ್ಸ್ ಮೂವೀಸ್ಗಳಂದರೆ ಇದಪ್ಪ ಅನ್ನೋ ರೇಂಜಿಗೆ, ಅದರಲ್ಲೂ ಮೈನ್ ಆಗಿ ಕೊಡೋ ಟೈಮ್ಗೆ ವರ್ತ್ ವಾಚ್ ಆಗಿರುವಂಥ 5 ಸಿನಿಮಾಗಳನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಬರೋಣ. ನಂಬರ್ 1 ಎಕೋ. ಲಾಸ್ಟ್ ಇಯರ್ ರಿಲೀಸ್ ಆದಂಥ ಈ ಸಿನಿಮಾ ಬಗ್ಗೆ ಒಂದೇ ವರ್ಡ್ ಹೇಳಕ್ಕೆ ಇಷ್ಟಪಡ್ತೀನಿ, ಗೋಲ್ಡನ್ ವರ್ತ್ ವಾಚ್ ಸಿನಿಮಾ. ಯಾಕಂದರೆ ಇದರ ಕ್ಲೈಮ್ಯಾಕ್ಸ್ನ ನೋಡಿ ಹಾಗೆ ಒಂದ್ಸರಿ ಮೈಂಡ್ ಬ್ಲಾಕ್ ಹೋಯ್ತು ಗುರು, ಆ ಲೆವೆಲ್ಗೆ ಇದೆ ಈ ಸಿನಿಮಾ. ಸೊ ಇದರಲ್ಲಿ ಒಬ್ಬ ಕಾಡಿನಲ್ಲಿ ತಲೆ ಮರೆಸ್ಕೊಂಡಿರೋ ಒಬ್ಬ ವ್ಯಕ್ತಿಯನ್ನು ಹುಡ್ಕೊಂಡು ಅವನ ಫ್ರೆಂಡ್ ಬರ್ತಾನೆ. ಆಲ್ರೆಡಿ ಅವನಿಗೆ ಗೊತ್ತಿರುತ್ತೆ ಅವನು ಕಾಡಿನಲ್ಲಿ ತಲೆ ಮರೆಸ್ಕೊಂಡಿರೋ ಸತ್ಯ ಅವನಿಗೆ ಗೊತ್ತಿರುತ್ತೆ. ಸೊ ಅದಕ್ಕೋಸ್ಕರ ಅವನು ಅಲ್ಲೇ ಉಳ್ಕೊಂಡು ಅವನನ್ನು ಹುಡುಕ್ಬೇಕು ಅಂತ ಡಿಸೈಡ್ ಮಾಡ್ತಾನೆ. ಸೊ ಈ ಪ್ರೋಸೆಸ್ನಲ್ಲಿ ಅವನ ಫ್ಯಾಮಿಲಿಯ ಬಗ್ಗೆ, ಹಾಗೆ ಅವನು ಸಾಕಿ ಟ್ರೈನ್ ಅಪ್ ಮಾಡಿರುವಂಥ ಡಾಗ್ಸ್ಗಳ ಬಗ್ಗೆ ಅವನಿಗೆ ಏನೆಲ್ಲ ವಿಷಯ ತಿಳಿಯುತ್ತೆ, ಹಾಗೆ ಆ್ಯಂಡ್ ಆ ಎಲ್ಲ ಡಾಗ್ಸ್ಗಳು ಇದರಲ್ಲಿ ಹೇಗೆ ಮೇಜರ್ ಪೋರ್ಷನ್ಸ್ನ ಪಡ್ಕೊತವೆ ಅನ್ನೋದನ್ನು ನೀವು ಸಿನಿಮಾ ನೋಡೇ ತಿಳ್ಕೊಬೇಕು. ನೀವಿನ್ನು ಇದುವರೆಗೂ ಈ ಸಿನಿಮಾನ ನೋಡಿಲ್ಲ ಅಂದರೆ ಸುಮ್ಮನೆ ಯೋಚನೆ ಮಾಡದೆ ಈ ಸಿನಿಮಾನ ನೋಡಿ. ನೆಟ್ಫ್ಲಿಕ್ಸಲ್ಲಿ ಕನ್ನಡ ಭಾಷೆಯಲ್ಲೇ ನೋಡೋಕೆ ಸಿಗುತ್ತೆ ಸಿನಿಮಾ. ನಂಬರ್ 2 ಕಾ. ಇದು ಯಾವ ರೀತಿ ಸಿನಿಮಾ ಅಂದರೆ ಇದರಲ್ಲಿರುವಂಥ ಟ್ವಿಸ್ಟ್ಗಳನ್ನ ನೋಡಿ ಒಂದ್ಸರಿ ಫುಲ್ ಕನ್ಫ್ಯೂಸ್ ಆಗಿ ಇದ್ಯಾವ ರೀತಿ ಸಿನಿಮಾ ಅನಿಸ್ಬಿಡುತ್ತೆ. ಆದರೆ ಒಂದ್ಸರಿ ಕ್ಲೈಮ್ಯಾಕ್ಸ್ ಟ್ವಿಸ್ಟ್ ರಿವೀಲ್ ಆದ ನಂತರ ಹೋಲ್ ಆಫ್ ದ ಸಿನಿಮಾದ ಮೇಲಿನ ಥಾಟೇ ಚೇಂಜ್ ಆಗುತ್ತೆ. ಅಂದರೆ ಆ ರೇಂಜಿಗೆ ಇರುವಂಥ ಸಿನಿಮಾ ಇದು. ಇಲ್ಲಿ ಸಿನಿಮಾದ ಹೀರೋ ಒಬ್ಬ ಪೋಸ್ಟ್ ಮ್ಯಾನ್ ಆಗಿರ್ತಾನೆ. ಇವನನ್ನು ಇಬ್ಬರು ಮಾಸ್ಕ್ ಹಾಕ್ಕೊಂಡಿರೋ ವ್ಯಕ್ತಿಗಳು ಇವನನ್ನು ಕಿಡ್ನಾಪ್ ಮಾಡಿ ಎತ್ತಾಕೊಂಡು ಹೋಗ್ತಾರೆ. ಆ್ಯಂಡ್ ಎತ್ತಾಕೊಂಡು ಹೋಗಿ ಯಾರಿಗೂ ಗೊತ್ತಿರದೇ ಇರೋ ಜಾಗದಲ್ಲಿ ಫುಲ್ ಇನ್ವೆಸ್ಟಿಗೇಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಈ ಟೈಮ್ನಲ್ಲಿ ಹೀರೋಗೆ ಏನು ಕೂಡ ನೆನಪನ್ನೋದು ಇರೋದಿಲ್ಲ. ಅಂದರೆ ಅವನ ಬಗ್ಗೆನೇ ಅವನಿಗೆ ಏನು ಕೂಡ ನೆನಪಿರೋದಿಲ್ಲ. ಸೊ ಈ ಟೈಮ್ನಲ್ಲಿ ನಮಗೂ ಕೂಡ ಸಿನಿಮಾದಲ್ಲಿ ಏನು ಆಗ್ತಿದೆ ಅನ್ನೋದು ಗೊತ್ತಾಗ್ತಿರೋದಿಲ್ಲ. ಸೊ ಸರಿಯಾಗಿ ಇದೇ ಟೈಮ್ಗೆ ಕ್ಲೈಮ್ಯಾಕ್ಸ್ ಟ್ವಿಸ್ಟ್ ಬರುತ್ತೆ. ಆ ಕ್ಲೈಮ್ಯಾಕ್ಸ್ನ ಟ್ವಿಸ್ಟ್ನ ನೋಡಿ ಫುಲ್ ಶಾಕ್ ಆಗಿ ಹೋಗ್ತೀರಾ. ಲಿಟ್ರಲಿ ಹೈಲಿ ವರ್ತ್ ವಾಚ್ ಸಿನಿಮಾ ಅಂತೀನಿ. ಸೀರಿಯಸ್ಲಿ ಹೇಳ್ತೀನಿ, ಸಿನಿಮಾದ ಕ್ಲೈಮ್ಯಾಕ್ಸಲ್ಲಿ ಬರುವಂಥ ಟ್ವಿಸ್ಟ್ನ ನೋಡಿ ಕಂಪ್ಲೀಟ್ ಸಿನಿಮಾದ ಮೇಲಿನ ಥಾಟೇ ಫುಲ್ ಚೇಂಜ್ ಆಗುತ್ತೆ. ಆ ರೇಂಜ್ಗೆ ಇರುತ್ತೆ ಈ ಸಿನಿಮಾ. ಸೊ ನೀವೇನಾದರೂ ಇದುವರೆಗೂ ಈ ಸಿನಿಮಾನ ನೋಡಿಲ್ಲ ಅಂದರೆ ಸಿನಿಮಾ ನೆಟ್ಫ್ಲಿಕ್ಸಲ್ಲೇ ಕನ್ನಡ ಭಾಷೆಯಲ್ಲೇ ನೋಡೋಕೆ ಸಿಗುತ್ತೆ. ನಂಬರ್ 3 ಮಾರ್ಗನ್. ಫಸ್ಟ್ ಟೈಮ್ ಈ ಸಿನಿಮಾನ ನೋಡಿದಾಗಲ್ಲ ಫುಲ್ ಸೈಕ್ ಆಗಿ ಹೋಗಿತ್ತು. ತಿರುಗಾ ಈ ಸಿನಿಮಾನ ಮತ್ತೆ ನಾನು 3 ಟೈಮ್ಸ್ ನೋಡಿದ್ದೀನಿ. ಅಂದರೆ ಲೆಕ್ಕ ಹಾಕಿ ಸಿನಿಮಾ ಯಾವ ಲೆವೆಲ್ಗೆ ಇದೆ ಅಂತ. ಸೀರಿಯಸ್ಲಿ ಹೇಳ್ತೀನಿ, ಕ್ರೇಜಿ ವರ್ತ್ ವಾಚ್ ಸಿನಿಮಾ. ಇನ್ನು ಸಿನಿಮಾದಲ್ಲಿ ಮಧ್ಯರಾತ್ರಿ ಇಂಜೆಕ್ಷನ್ನ ಕೊಟ್ಟು ಜನರನ್ನು ಫುಲ್ ಬ್ಲಾಕ್ ಮಾಡಿ ಸಾಯಿಸ್ತಾ ಇರ್ತಾರೆ. ಸೊ ಇದನ್ನು ಇನ್ವೆಸ್ಟಿಗೇಷನ್ ಮಾಡೋಕ್ಕೆ ಬರೋ ಸಿನಿಮಾದ ಹೀರೋ ಆದ ವಿಜಯ್, ಅವನ ಬಾಡಿನೂ ಸಹ ಅರ್ಧ ಬ್ಲಾಕ್ ಆಗಿರುತ್ತೆ. ಸೊ ಇಲ್ಲಿಂದ ಈ ಮಿಸ್ಟೀರಿಯಸ್ ಆದ ಕೇಸ್ ನಮ್ಮ ಹೀರೋನ ಲೈಫ್ನಲ್ಲಿ ಹೇಗೆ ಕನೆಕ್ಟ್ ಆಗುತ್ತೆ, ಹಾಗೆ ಕೊನೆಗೆ ಈ ಕೇಸ್ನ ನಮ್ಮ ಹೀರೋ ಸಾಲ್ವ್ ಮಾಡ್ತಾನೋ ಇಲ್ವೋ ಅನ್ನೋದನ್ನು ನೀವು ಸಿನಿಮಾ ನೋಡೇ ತಿಳ್ಕೊಬೇಕು. ಸೀರಿಯಸ್ಲಿ ಹೇಳ್ತೀನಿ, ನೀವು ಕೊಡೋ ಟೈಮ್ಗೆ ವರ್ತ್ ವಾಚ್ ಸಿನಿಮಾ. ಇನ್ನು ಸಿನಿಮಾ ಜಿಯೋ ಹಾಟ್‌ಸ್ಟಾರಲ್ಲಿ ಕನ್ನಡ ಭಾಷೆಯಲ್ಲೇ ನೋಡೋಕೆ ಸಿಗುತ್ತೆ. ನೋಡಿಲ್ಲ ಅಂದರೆ ಇವಾಗಲೇ ನೋಡಬೇಡಿ, ತುಂಬ ಚೆನ್ನಾಗಿದೆ. ನಂಬರ್ 4 ಆಫೀಸರ್ ಆ್ಯಂಡ್ ಡ್ಯೂಟಿ. ಸೀರಿಯಸ್ಲಿ ಹೇಳ್ತೀನಿ, ಕೊಡೋ ಟೈಮ್ಗೆ 100% ಅಲ್ಲ 200% ವರ್ತ್ ವಾಚ್ ಸಿನಿಮಾ. ಹೈಲಿ ರೆಕಮೆಂಡೆಡ್ ಅಲ್ಟಿಮೇಟ್ ಮೂವಿ. ಬರೀ ವರ್ತ್ ವಾಚ್ ಸಿನಿಮಾ ಅಲ್ಲ, ಹೈ ರೇಂಜ್ಗೆ ಇರುವಂಥ ಅಲ್ಟಿಮೇಟ್ ವರ್ತ್ ವಾಚ್ ಸಿನಿಮಾ. ಸೀರಿಯಸ್ಲಿ ಸಿನಿಮಾ ಬಗ್ಗೆ ಹೇಳೋಕ್ಕೆ ಪದಗಳೇ ಸಿಗ್ತಾ ಇಲ್ಲ ಕಣ್ರಿ. ಸಿನಿಮಾದಲ್ಲಿ ಸಿನಿಮಾದ ಹೀರೋ ಒಂದು ಹೊಸ ಪೊಲೀಸ್ ಸ್ಟೇಷನ್ಗೆ ಟ್ರಾನ್ಸ್ಫರ್ ಆಗಿ ಹೋಗಿರ್ತಾನೆ. ಆ್ಯಂಡ್ ಅಲ್ಲಿ ಅವನಿಗೆ ಒಂದು ಗೋಲ್ಡ್ ಚೈನ್ ಕೇಸ್ ಬರುತ್ತೆ. ಆ್ಯಂಡ್ ಅದನ್ನು ಅವನು ಇನ್ವೆಸ್ಟಿಗೇಷನ್ ಮಾಡಿದಾಗಲ್ಲ ಒಂದೊಂದು ಹೊಸ ಟ್ವಿಸ್ಟ್ಗಳು ರಿವೀಲ್ ಆಗ್ತಾ ಇರ್ತವೆ. ಆ್ಯಂಡ್ ಎಲ್ಲ ಟ್ವಿಸ್ಟ್ಗಳು ಹಾಗೆ ಡಾಟ್ಗಳು ಕನೆಕ್ಟ್ ಆಗ್ತಾ ಒಂದು ದೊಡ್ಡ ಕೇಸ್ಗೆ ಕನೆಕ್ಟ್ ಆಗಿಬಿಡುತ್ತೆ. ಕೊನೆಗೆ ಸಿನಿಮಾದ ಎಂಡ್ನಲ್ಲಿ ಬರುವಂಥ ಒಂದು ಟ್ವಿಸ್ಟ್ನ ನೋಡಿ ಒಂದೊಳ್ಳೆ ಇನ್ವೆಸ್ಟಿಗೇಷನ್ ಥ್ರಿಲ್ಲರ್ ಮೂವಿ ನೋಡಿದ ಫೀಲ್ ಕೊಟ್ಟಿಲ್ಲ ಅಂದರೆ ಆಮೇಲೆ ನನ್ನನ್ನು ಕೇಳಿ. ನೀವೇನು ಈ ಸಿನಿಮಾನ ಇದುವರೆಗೂ ನೋಡಿಲ್ಲ ಅಂದರೆ ನಿಮ್ಮ ಲೈಫ್ನಲ್ಲಿ ಒಂದೊಳ್ಳೆ ಥ್ರಿಲ್ಲರ್ ಮೂವಿನ ಮಿಸ್ ಮಾಡ್ಕೊಂಡಿರೋದಂತೂ ಪಕ್ಕ. ಈಗಲೇ ಹೋಗಿ ನೋಡಿ. ಸಿನಿಮಾ ನೆಟ್ಫ್ಲಿಕ್ಸಲ್ಲೇ ಕನ್ನಡ ಭಾಷೆಯಲ್ಲೇ ನೋಡೋಕ್ಕೆ ಸಿಗುತ್ತೆ. ಆ್ಯಂಡ್ ಲಾಸ್ಟ್ ನಂಬರ್ 5 ಇರಿಟಾ. ಈ ಸಿನಿಮಾನ ಲಿಸ್ಟ್ನಲ್ಲಿ ಆ್ಯಡ್ ಮಾಡೋಕ್ಕೆ ಮೇನ್ ರೀಸನ್ ಏನಂದರೆ ಇದರ ಕ್ಲೈಮ್ಯಾಕ್ಸ್. ಇದರ ಕ್ಲೈಮ್ಯಾಕ್ಸ್ನ ನೋಡಿ ನನಗೆ 2 ಡೇಸ್ ತಗೊಂಡೆ ಗುರು ಹೊರ ಬರೋಕ್ಕೆ. ಆ ರೀತಿ ನನ್ನ ಮೈಂಡ್ನಲ್ಲಿ ಇದರ ಕ್ಲೈಮ್ಯಾಕ್ಸ್ ಕೂತ್ಬಿಟ್ಟಿತ್ತು. ಇಲ್ಲಿ ಸಿನಿಮಾದಲ್ಲಿ ಇಬ್ಬರು ಅಣ್ಣ ತಮ್ಮ ಇರ್ತಾರೆ, ವಿನೋದ್ ಹಾಗೆ ಪ್ರಮೋದ್ ಅಂತ. ಇಬ್ಬರು ಕೂಡ ನೋಡೋದಕ್ಕೆ ಒಂದೇ ಥರ ಇದ್ದರೂ ಇಬ್ಬರು ಬಿಹೇವಿಯರ್ ಮಾತ್ರ ಬೇರೆ ಬೇರೆ ಆಗಿರುತ್ತೆ. ಹೀಗಿರುವಾಗ ಒಂದು ದಿನ ವಿನೋದ್ ಇರೋ ಪೊಲೀಸ್ ಸ್ಟೇಷನಲ್ಲಿ ಒಂದು ಘಟನೆ ನಡೆಯುತ್ತೆ. ಅಂದರೆ ಒಂದು ಕ್ರೈಮ್ ನಡೆಯುತ್ತೆ. ಅದು ಯಾಕಾಗಿದ್ದು, ಅದಕ್ಕೆ ರೀಸನ್ ಏನು,
ಆ್ಯಂಡ್ ಆ ಕ್ರೈಮ್ನ ಯಾರು ಮಾಡಿರೋದು, ಹಾಗೆ ಇನ್ನು ಹಲವು ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೋ ಇಲ್ವೋ ಅನ್ನೋದನ್ನು ನೀವು ಸಿನಿಮಾ ನೋಡೇ ತಿಳ್ಕೊಬೇಕು. ಲಿಟ್ರಲಿ ಹೇಳ್ತೀನಿ, ಇದರ ಕ್ಲೈಮ್ಯಾಕ್ಸ್ಗೋಸ್ಕರ ಈ ಸಿನಿಮಾನ ನೋಡಿ. ಹೈಲಿ ರೆಕಮೆಂಡೆಡ್, ಮಿಸ್ ಮಾಡಬೇಡಿ ಯಾವುದೇ ಕಾರಣಕ್ಕೂ. ಸಿನಿಮಾ ನೆಟ್ಫ್ಲಿಕ್ಸಲ್ಲಿ ಕನ್ನಡ ಭಾಷೆಯಲ್ಲೇ ನೋಡೋಕೆ ಸಿಗುತ್ತೆ. ಸೊ ಇದಾಗಿತ್ತು ಫ್ರೆಂಡ್ಸ್, ನಾನು ರೀಸೆಂಟಾಗಿ ನನಗೆ ತುಂಬ ಇಷ್ಟ ಆದಂಥ ಒಂದೊಳ್ಳೆ ಸಸ್ಪೆನ್ಸ್ ಥ್ರಿಲ್ಲರ್ಸ್ ಮೂವೀಸ್ಗಳು. ಇದರಲ್ಲಿ ಆಲ್ಮೋಸ್ಟ್ ಸಿನಿಮಾಗಳನ್ನು ನೀವು ನೋಡಿರ್ತೀರಾ. ನೋಡಿಲ್ಲ ಅಂದರೆ ಇವಾಗಲೇ ಹೋಗಿ ಈ ಸಿನಿಮಾಗಳನ್ನು ನೋಡೋಕೆ ಸ್ಟಾರ್ಟ್ ಮಾಡಿ. ಒಂದೊಂದು ಸಿನಿಮಾನೂ ಕೂಡ ಹೈಲಿ ರೆಕಮೆಂಡೆಡ್ ಆ್ಯಂಡ್ ಹೈಲಿ ವರ್ತ್ ವಾಚ್ ಸಿನಿಮಾಗಳು. ಸೊ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಇದೇ ಥರ ಒಳ್ಳೊಳ್ಳೆ ಕಂಟೆಂಟ್ಗೋಸ್ಕರ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಪಾರ್ಟ್ 2 ವಿಡಿಯೋ ಬೇಕಾಗಿದ್ದರೆ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ, ಪಾರ್ಟ್ 2 ವಿಡಿಯೋ ಮಾಡ್ತೀನಿ. ಸೊ ಬಾಯ್ ಫ್ರೆಂಡ್ಸ್, ಮತ್ತೆ ಸಿಗುವ.